Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು ಆರ್ ಯು ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್. ಸೊ ನೀವು ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಆನ್ ಕಾಷನ್ ಡೆಪಾಸಿಟ್ ಫಾರ್ ಮೆಡಿಕಲ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಸೊ ಸೆಕೆಂಡ್ ರೌಂಡ್ ಮೆಡಿಕಲ್ ಸೀಟ್ ಅಲಾಟ್ಮೆಂಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ವಾಟ್ ಆರ್ ದ ಇನ್ಸ್ಟ್ರಕ್ಷನ್ಸ್ ಯು ನೀಡ್ ಟು ನೋ ಅಂತ ನೋಡೋಣ. ಕಾಷನ್ ಡೆಪಾಸಿಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ UG ಡೆಂಟಲ್, ಆಯುಷ್, ಎಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟನರಿ ಎಕ್ಸೆಟ್ರಾ ಸೀಟ್. ಸೊ ಮೀನಿಂಗ್ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ ರೌಂಡ್ಗೆ ಡೆಂಟಲ್ ಸೀಟ್ಗಾಗಿ ಆಯುಷ್, ಎಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟನರಿ ಈ ಸೀಟ್ ಬೇಕು ಅಂತ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಾದರೆ ಕಾಷನ್ ಡೆಪಾಸಿಟನ್ನು ಪೇ ಮಾಡಬೇಡಿ. ಸೀಟ್ ಅಲಾಟೆಡ್ ಇನ್ UG ನೀಡ್ ಫಸ್ಟ್ ರೌಂಡ್ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಸೀಟ್ ಸೆಲೆಕ್ಟೆಡ್ ಚಾಯ್ಸ್ 2 and paid the fees need not pay the caution deposit. Very important. ಸೊ ಸ್ಟೂಡೆಂಟ್ಸ್, ಫಸ್ಟ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ, ಇಲ್ಲ ಅಂತಂದರೆ ಡೆಂಟಲ್ ಸೀಟ್ ಅಲಾಟ್ ಆಗಿದೆ ಆರ್ ಆಯುಷ್ ಸೀಟ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ. ನೀವು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿರ್ತೀರಾ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಮೀನಿಂಗ್ ಏನು ಅಂತಂದರೆ ಆ ಸೀಟನ್ನು ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಫಸ್ಟ್ ರೌಂಡಲ್ಲೇ ಫೀಸ್ ಪೇ ಮಾಡಿರ್ತೀರಾ. ಸೊ ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಕಾಷನ್ ಡೆಪಾಸಿಟ್ ಪೇ ಮಾಡಬೇಡಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಕ್ಯಾಂಡಿಡೇಟ್ ಒಬ್ಬರು ಕೇಳ್ತಾನೆ ಇದ್ದರು, ಡೆಂಟಲ್ ಸೀಟ್ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ ಮೆಡಿಕಲ್ ಬೇಕು ಅಂತಂದರೆ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾ ಬೇಡವಾ ಅಂತ. ಸೊ ಫ್ರಮ್ ದಿಸ್ ಇಟ್ ಇಸ್ ಕ್ಲಿಯರ್, ಐ ಹೋಪ್. ಸೊ ಫಸ್ಟ್ ರೌಂಡಲ್ಲಿ ಡೆಂಟಲ್ ಸೀಟ್ ಸಿಕ್ಕಿದ್ರೆ ಅದನ್ನು ನೀವು ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡಿದರೆ ಫೀಸ್ ಪೇ ಮಾಡಿರ್ತೀರಾ. ದೇರ್ ಫೋರ್ ಸೆಕೆಂಡ್ ರೌಂಡಲ್ಲಿ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗಿಲ್ಲ ಫಾರ್ ಮೆಡಿಕಲ್ ಸೀಟ್. ನೆಕ್ಸ್ಟು, ಚಾಯ್ಸ್ 3 opted candidates in the first round and candidates entered the options in the first round but not allotted any seat in the first round. ಸೊ ಯಾರೆಲ್ಲ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕು ಅಂತಂದರೆ ಚಾಯ್ಸ್ 3 ಕೊಟ್ಟಿರೋರು ಮತ್ತು ಸೀಟ್ ಅಲಾಟ್ ಆಗದೇ ಇರೋರು ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗುತ್ತೆ. ಸೊ ನೋಡಿ, ಚಾಯ್ಸ್ 3 opted candidate in the first round and candidates entered the option in the first round but not allotted any seat in the first round and willing to participate in the second round for medical should pay the caution deposit 1 lakh rupee. So students, ನೀವು ಅಂದರೆ ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸು. ಸೊ ನೀವು ಸೆಕೆಂಡ್ ರೌಂಡ್ ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕಾಷನ್ ಡೆಪಾಸಿಟ್ ಪೇ ಮಾಡಿದ್ರೆ ಮಾತ್ರನೇ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗುತ್ತೆ. ಸೊ ಕಾಷನ್ ಡೆಪಾಸಿಟ್ ಎಷ್ಟು ಪೇ ಮಾಡಬೇಕು ಅಂತಂದರೆ 1 lakh rupee. ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ SC ST ಕ್ಯಾಟಗರಿ 1 ಎಲ್ಲ ಕ್ಯಾಂಡಿಡೇಟ್ಸು ಆ್ಯಂಡ್ ಅದರ್ಸ್ should pay caution deposit of 1 lakh rupee to become eligible to participate in the second round. ಸೊ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸು 1 lakh rupee ಪೇ ಮಾಡಲೇಬೇಕು ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್. Caution deposit should be paid through online. DD will not be accepted. If a candidate gets the medical seat, the caution deposit paid by the candidate will be adjusted towards the fees. So students, ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆದರೆ, ಎಕ್ಸಾಂಪಲ್ ನೀವು 1.5 lakh ಸೀಟ್ ಸಿಗುತ್ತೆ ಅಂದ್ಕೊಳ್ಳಿ, ಮೆಡಿಕಲ್ 1.5 lakh ಸೀಟ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೀವು ಆಲ್ರೆಡಿ ಕಾಷನ್ ಡೆಪಾಸಿಟ್ 1 lakh ಪೇ ಮಾಡಿದ್ದೀರಾ. ಸೊ ಅದಕ್ಕೆ 1.5 ಇಂದ 1 lakh ಮೈನಸ್ ಮಾಡ್ತಾರೆ. ಸೊ ನೀವು ಬರೀ 50,000 ಪೇ ಮಾಡಿದ್ರೆ ಸಾಕು. ಇಲ್ಲ ನಿಮಗೆ ಯಾವುದಾದ್ರೂ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ 12 lakh rupees ಪೇ ಮಾಡಬೇಕಲ್ವಾ. ಸೊ ಅವಾಗ ಅದರಿಂದ 1 lakh rupees ಕಾಷನ್ ಡೆಪಾಸಿಟ್ ಮೈನಸ್ ಮಾಡ್ತಾರೆ. ಸೊ ಯು ನೀಡ್ ಟು ಪೇ ಒನ್ಲಿ 11 lakh rupees. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್, caution deposit should be pay. Okay, if a candidate gets the medical seat in the second round and fails to pay the balance fees or fails to report to the college, caution deposit paid by the candidate will be forfeited and the candidate has to pay complete first year fees to KEA. ಸೊ ಸ್ಟೂಡೆಂಟ್, ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ಬಟ್ ನೀವೇನಾದರೂ ಫೀಸ್ ಪೇ ಮಾಡಿಲ್ಲ ಅಂದರೆ, ಇಲ್ಲ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ನೀವು ಫೀಸ್ ಏನು ಪೇ ಮಾಡಿದ್ದೀರೋ ಅದೂ 4 feet ಆಗುತ್ತೆ.
ಮತ್ತು ನೀವು KEAಗೆ ಫಸ್ಟ್ ಇಯರ್ ಫೀಸು ಪೇ ಮಾಡಬೇಕಾಗುತ್ತೆ. ದ ಫೀಸ್ ಪೇಡ್ ಅಟ್ KEA ಫಾರ್ ಅದರ್ ಕೋರ್ಸಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಸೊ ಬೇರೆ ಕೋರ್ಸ್ಗೆ ನೀವು ಫೀಸ್ ಪೇ ಮಾಡಿದರೆ ಅದನ್ನು ಇಲ್ಲಿ ನೀವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. Schedule to pay the caution deposit will be notified later. Candidates who have paid the caution deposit will only be allowed to reorder options based on the first round. Choice selection for the second round. So if a candidate fails to pay caution deposit to participate in the second round for UG medical seat, such candidate will not be considered for second round medical seat allotment even if they have entered option entry for medical. ಸೊ ಸ್ಟೂಡೆಂಟ್ಸ್ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿಲ್ಲ ಅಂದರೆ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ದಿ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ವಿಚ್ ಇಸ್ ಗಿವನ್ ಫಾರ್ ದ ಕ್ಯಾಂಡಿಡೇಟ್ಸ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ಸೊ ಕ್ಲಿಯರ್ ಅಂತ ಅನ್ಕೊತೀನಿ. ಸೊ ಬ್ರೀಫಾಗಿ ಹೇಳಬೇಕು ಅಂತಂದರೆ ಯಾರೆಲ್ಲ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕು ಅಂತಂದರೆ ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆ್ಯಂಡ್ ಫಾರ್ ಕ್ಯಾಂಡಿಡೇಟ್ ಫಾರ್ whom seat is not allotted. So only those 2 candidates should pay caution deposit. ಮತ್ತು engineering candidates ಇಲ್ಲ ನರ್ಸಿಂಗ್ ಬೇರೆ ಕೋರ್ಸ್ ಕ್ಯಾಂಡಿಡೇಟ್ಸು ಇಫ್ ದೇ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ದೆನ್ ದೇ ಹ್ಯಾವ್ ಟು ಪೇ ಕಾಷನ್ ಡೆಪಾಸಿಟ್. ಹೂ ಶುಡ್ ನಾಟ್ ಪೇ ಅಂತಂದರೆ ಆಲ್ರೆಡಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇ ಮಾಡಿರೋರು, ಮೆಡಿಕಲ್ ಸೀಟ್ ಆಗಿರ್ಬೋದು, ಆಯುಷ್ ಸೀಟ್ ಆಗಿರ್ಬೋದು, ಡೆಂಟಲ್ ಸೀಟ್ ಆಗಿರ್ಬೋದು, ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿ ಫೀಸ್ ಪೇ ಮಾಡಿದರೆ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗಿಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಐ ಹೋಪ್ ಇಟ್ ಈಸ್ ಕ್ಲಿಯರ್ to you students. Still if you have any doubts you can write in the comment section. I'll meet you in the next video students. All the very best.